ಬಹಳ ವರ್ಷಗಳಿಂದ ಒಂದು ಡಿಬೇಟ್ ನಡೀತಾನೆ ಇದೆ, ಕಾಫಿ ಬೆಸ್ಟಾ ಟೀ ಬೆಸ್ಟಾ. ಆದ್ರೆ ಇವತ್ತಿನ ಹೊಸ ಡಿಬೇಟ್ ಅಂದ್ರೆ ಕಾಫಿ ಚೆನ್ನಾಗಿದೆಯಾ ಅಥವಾ ಕಾಫಿ ಚೆನ್ನಾಗಿದೆಯಾ, ಯಾವ ಕಾಫಿಯ ಸ್ವಾದ ಚೆನ್ನಾಗಿದೆ, ಯಾವ ಕಾಫಿ ಅಥೆಂಟಿಕ್ ಆಗಿದೆ, ಯಾವ ಕಾಫಿ ಎಕ್ಸ್ಕ್ಲೂಸಿವ್ ಆಗಿದೆ, ಯಾವ ಕಾಫಿ ಚೀಪ್ ಆಗಿದೆ. ಈ ಡಿಬೇಟ್ಗೆ ಉತ್ತರ ಕೊಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಮುಂದಿನ ಐಡಿಯಾ ಬಾಸ್. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ನ್ಯೂ ಡೆಲ್ಲಿಯ ವರ್ಧಮಾನ್ ಜೈನ್ ಮತ್ತು ರಾಹುಲ್ ನಿಜಾವನ್ ಅವ್ರನ್ನ. Pratik, this is for you. This is for you, black coffee. Thank you very much. Smells nice. Thank you. This is for you, Shaili. ಪರ್ಫೆಕ್ಟ್. ನಿಮಗೆ ಕಾಫಿ ಅಂದ್ರೆ ಇಷ್ಟ ಅಂತ ಗೊತ್ತು. This is for you. Nice coffee. Thank you. ಓ ಇಟ್ಸ್ ಹಾಟ್, ನೈಸ್. ಟೈಟನ್ಸ್ ಆಡಿಯನ್ಸ್, ಬೆಳಗಿನ ಜಾವದ ಪ್ರಾರಂಭ ಆಗಿರ್ಲಿ, ಇಲ್ಲ ಮಧ್ಯಾಹ್ನದ ಸುಸ್ತು, ಇಲ್ಲ ಸಂಜೆಯ ಆ ಡೇಟ್, ಒಂದು ಒಳ್ಳೆ ಕಾಫಿ ಎಲ್ಲನೂ ಬದಲಾಯಿಸ್ಬಿಡುತ್ತೆ. ಅದೇ ಕಾಫಿ ಬೋನೊಮಿ ಕಾಫಿ ಆದ್ರೆ ಪ್ರತಿ ಸಿಪ್ಪಲ್ಲೂ ಸಿಗುತ್ತೆ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್. ನಾನು ರಾಹುಲ್ ಮತ್ತೆ ನಾನು ವರ್ಧಮಾನ್. And ಮತ್ತೆ ನಾವು ನಾವು ತಂದಿದ್ದೀವಿ ತಂದಿದ್ದೀವಿ Bonomi Bonomi coffee. ಕಾಫಿ. ಬೋನೊಮಿ ಒಂದು ಕಾಫಿ ಮಾತ್ರ ಅಲ್ಲ, ಅದೊಂದು ವೈಬ್. ಇದರ ಒಂದು ವಾಸನೆ ನಿಮ್ಮನ್ನ ಎಳೆದೊಯ್ಯುತ್ತೆ ಚಿಕ್ಕಮಗಳೂರಿನ ಆ ಫಾರ್ಮ್ಗಳಿಗೆ. ಅಲ್ಲಿಂದ ನಾವು ನಮ್ಮ ಅರೇಬಿಕಾ ಮತ್ತೆ ರೋಬಸ್ಟಾ ಬೀನ್ಸ್ ನ ಬರಮಾಡಿಕೊಂಡಿದೀವಿ. ಬೋನೊಮಿಯ ಕಾಫಿ ಕುಡಿಯುವಂತ ಒಂದು ಜರ್ನಿ ಶುರು ಆಗುತ್ತೆ ಒಂದು ಒಳ್ಳೆಯ ವಾಸನೆಯಿಂದ, ಆದ್ರೆ ಇದರ ಅಂತ್ಯ ಆಗುತ್ತೆ ಒಂದು ಫ್ಲೇವರ್ ಬಾಂಬ್ ನ ಎಕ್ಸ್ಪೀರಿಯನ್ಸ್ ಜೊತೆಗೆ. Bonomi ಮಾಡುತ್ತೆ ಕಾಫಿಯಿಂದ ಕೂಲ್. ಚಹಾ ಆಗಿರ್ಲಿ, ತೆರಾಮೆಸು ಕಾಫಿಯಿಂದ ಇಟಾಲಿಯನ್ ರೊಮ್ಯಾನ್ಸ್, ಅಥವಾ ಬಟರ್ ಸ್ಕಾಚ್ ಲಾಟೆಯ ಸ್ವೀಟ್ ಫ್ಲೇವರ್, ಅಥವಾ ಕೊಕೊನಟ್ ಐಸ್ ಮೋಕಾದು ಟ್ರಾಪಿಕಲ್ ಎಸ್ಕೇಪ್, ಬೋನೊಮಿ ಒಂದು ಬೋರಿಂಗ್ ಡೇನ ಬೋಲ್ಡ್ ಡೇ ಆಗಿ ಬದಲಾಯಿಸುತ್ತೆ. ಟೈಟನ್ಸ್, ಒಂದು ಪ್ರಶ್ನೆ ಇದೆ. ನೀವು ಈ ಪ್ರೀಮಿಯಂ ಕಾಫಿಗೆ ಪರ್ ಕಪ್ ಸ್ಟೋರ್ ಅಲ್ಲಿ ಎಷ್ಟು ಪ್ರೈಸ್ ಪೇ ಮಾಡ್ತೀರಾ? 500 ರೂಪಾಯಿ? 300, 350? ಟೈಟನ್ಸ್, ಈ ಎಲ್ಲಾ ಬೋನೊಮಿ ಕಾಫಿಗಳು ಕೇವಲ 99 ರೂಪಾಯಿಗೆ. ಓ ರಿಯಲಿ? ಟೈಟನ್ಸ್, ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಕಾಫಿನ ಡೆಮೋಕ್ರಾಟಿಕ್ ಮಾಡೋದು. ನಾವು ಬಯಸೋದು ಒಂದು ಒಳ್ಳೆಯ ಕಾಫಿ, ಒಂದು ಪ್ರೀಮಿಯಂ ಕಾಫಿ, ಫ್ಲೇವರ್ಫುಲ್ ಕಾಫಿಯ ಆಕ್ಸೆಸ್ ಎಲ್ರಿಗೂ ಸಿಗ್ಲಿ ಅಂತ. ಬೋನೊಮಿಯಲ್ಲಿ ಕಾಫಿ ನಮಗೆ ಯಾವುದೋ ಒಂದು ಬರೀ ಡ್ರಿಂಕ್ ಅಲ್ಲ, ಇದೊಂದು ರಿಚುವಲ್, ಇದೊಂದು ಧರ್ಮ. ಅದಕ್ಕೆ ನಾವು ಬಯಸ್ತಾ ಇರೋದು ಎವ್ರಿ ಡೇ ಕಾಫಿ ಅಟ್ ಎವ್ರಿ ಡೇ ಪ್ರೈಸಸ್, ಪ್ರತಿ ಇಂಡಿವಿಜುವಲ್ ವರ್ಗೂ ತಗೊಂಡು ಹೋಗ್ಬೇಕು ಅಂತ. ಈ ಜರ್ನಿಯಲ್ಲಿ ನಮಗೆ ನಿಮ್ಮ ಸಹಾಯ ಬೇಕು. ನಮ್ಮ ಆಸ್ ಇದಕ್ಕೋಸ್ಕರ 2 crores at 45 crore ವ್ಯಾಲ್ಯೂಯೇಷನ್. ಟೈಟನ್ಸ್, ನೀವು ನಿಮಗೆ ಸಾಥ್ ಕೊಡ್ತೀರಾ ಟು ಟೇಕ್ ಇಟ್ ಟು ಪ್ಯಾನ್ ಇಂಡಿಯಾ? ವೆರಿ ನೈಸ್. ಇಡೀ ಪ್ರಪಂಚದಲ್ಲಿ ಟೂತ್ ಪೇಸ್ಟ್ ಇರಲಿ, ವಾಷಿಂಗ್ ಪೌಡರ್ ಇರಲಿ, ಕಾಫಿ ಇರಲಿ, ನ್ಯೂಸ್ ಇರಲಿ, ಎಲ್ಲರೂ ಹೇಳ್ಕೊಳ್ಳೋದೇನಂದ್ರೆ ಅವರೇ ನಂಬರ್ 1 ಅಂತ. ನೀವು ಈ ಕ್ಲೈಮ್ನ ಪ್ರೂವ್ ಹೇಗೆ ಮಾಡ್ತೀರಾ? ನಮ್ಮ ಕಾಫಿ ತುಂಬಾನೇ ಫ್ಲೇವರ್ಫುಲ್ ಆಗಿದೆ. ನಿಮಗೆ ತುಂಬಾನೇ ಒಂದು ಪ್ರೀಮಿಯಂ ಕಾಫಿಯ ಫೀಲ್ ಬರೀ ಒಂದು ಎವ್ರಿ ಡೇ ಪ್ರೈಸ್ ಬೌಂಡ್ ಅಲ್ಲಿ ಸಿಗುತ್ತೆ. ಸದ್ಯ ಅದನ್ನ ಯಾವುದೇ ಆಫ್ಲೈನ್ ರೀಟೇಲ್ ಪೇಯರ್ ಮಾಡ್ತಾ ಇಲ್ಲ. ಇದರ ಮಾರ್ಕೆಟ್ ಇಂಡಿಯಾನಲ್ಲಿ ಇವಾಗ ತಾನೇ ಶುರು ಆಗ್ತಾ ಇದೆ. ಮತ್ತೆ ನೀವು ಈ ಪ್ರಾಡಕ್ಟ್ ಬಗ್ಗೆ ಹೇಗೆ ಯೋಚನೆ ಮಾಡಿದ್ರಿ? ಶುರುವಾಗಿದ್ದು ಹೇಗೆ? ನಾನು ಅವಾಗ 12 ವರ್ಷದವನಾಗಿದ್ದೆ ಬ್ಲ್ಯಾಕ್ ಕಾಫಿ ಕುಡಿಯಕ್ಕೆ ಶುರು ಮಾಡಿದಾಗ. 12 years? ವಾವ್. ಮತ್ತೆ ಪ್ರತೀಕ್, ನಾನು ಎಷ್ಟು ಪ್ಯಾಷನೇಟ್ ಆಗಿದೆ ಅಂದ್ರೆ ನನ್ನ ಕಾರ್ಪೊರೇಟ್ ಜಾಬ್ ಜೊತೆಗೇನೆ ಸ್ಯಾಟರ್ಡೆ ಸಂಡೇ ಒಂದು ಕೆಫೆನಲ್ಲಿ ಬರಿಸ್ತಾ ಇದೆ, ಮತ್ತೆ ಬರಿಸ್ತಾ ಟ್ರೈನಿಂಗ್ ಕಂಪ್ಲೀಟ್ ವೆರಿ ಮಾಡಿದೆ. ನೈಸ್. ನಾನು ಈ ಕಾಫಿನ ಟ್ರೈ ಮಾಡ್ತಿದ್ದೀನಿ. ನೀವು ಹೇಳಿದ್ರೆ ತುಂಬಾ ಫ್ಲೇವರ್ಫುಲ್ ಆಗಿದೆ ಅಂತ. ಇದು ಪ್ಯೂರ್ ಕಾಫಿನಾ ಇಲ್ಲ ನೀವು ಏನಾದ್ರೂ ಆಡೆಡ್ ಫ್ಲೇವರ್ಸ್ ನ ಆಡ್ ಮಾಡಿದೀರಾ? ನಾವು ನಮ್ಮ ಸಿರಪ್ ಮಾಡ್ತೀವಿ ಕಾಫಿಗೋಸ್ಕರ, ಅದನ್ನ ನಾವೇ ಸ್ವತಃ ಮಾಡ್ತೀವಿ. ನೀವು ಮುಂದೆ ಹೋಗಿ ಯಾವ್ದ್ರ ಬಗ್ಗೆ ಫೋಕಸ್ ಮಾಡ್ತೀರಾ? ನಮ್ದು ಫ್ಲೇವರ್ ಫಸ್ಟ್ ಕಾಫಿ ಶಾಪ್ ಆಗಿದೆ. ನಾವು ಅದೇ ದಿಶೆಯಲ್ಲಿ ನಡೆದು ನಾವೊಂದು ಫ್ಲೇವರ್ ಫಸ್ಟ್ ಕಾಫಿ ಚೈನ್ ನ ಬಿಲ್ಡ್ ಮಾಡಕ್ ನೋಡ್ತಾ ಇದ್ದೀವಿ. ಅದರಲ್ಲಿ ಕಾಫಿ ಬರೀ ಬೇಸ್ ಆಗಿದೆ. ಬೋನೊಮಿ ಅಂದ್ರೆ ಅರ್ಥ ಏನು? ಬೋನೊಮಿ ಇಸ್ ಅ ಫ್ರೆಂಚ್ ವರ್ಡ್. ಅದರ ಅರ್ಥ ಚಿಯರ್ಫುಲ್ನೆಸ್ ಅಂತ. ಅ ಕಾಫಿ ಫಾರ್ ಎವ್ರಿ ಒಕೇಶನ್. ಇದು ನಿಮ್ಮನ್ನ ಪೆಟ್ಟು ಮಾಡಬಹುದು, ಇಲ್ಲ ಪ್ಯಾಟಿ ಆನ್ ಯುವರ್ ಬ್ಯಾಕ್ ಮಾಡಬಹುದು. ದಟ್ಸ್ ವೇರ್ ದ ನೇಮ್ ಕಮ್ಸ್ ಫ್ರಮ್. ಸೊ ನಿಮ್ ಆಡಿಯನ್ಸ್ ಎಲ್ಲ ಯಾರು? 99 ರೂಪೀಸ್ಗೆ ಕಾಫಿ ಕೊಡ್ತಾ ಇದ್ದೀರಾ? ಎಲ್ಲಿ ಕೊಡ್ತೀರಾ? ಜಸ್ಟ್ ಲ್ಯಾಂಡ್ಸ್ಕೇಪ್ ಹೇಳಿ. ಸೊ 15 ಇಂದ 40 ಇಯರ್ ಏಜ್ ಗ್ರೂಪ್, ಇದು ಪರ್ಟಿಕ್ಯುಲರ್ ಕಸ್ಟಮರ್ ಬೇಸ್. ಇದು ನಮ್ಮ TG. ಇದು ನಮಗೆ ಡೈರೆಕ್ಷನ್ ಅಲ್ಲಿ ಅರ್ಥ ಆಗಿದೆ. ಕರೆಂಟ್ಲಿ ನಮ್ಮಲ್ಲಿ 2 ಸೆಟಪ್ಸ್ ಇದೆ ಬೆಂಗಳೂರಲ್ಲಿ. ಒಂದು ಹೈ ಸ್ಟ್ರೀಟ್ ಅಲ್ಲಿ ಇದೆ, ಒಂದು ಮಾಲ್ ಅಲ್ಲಿ ಇದೆ. ಸೊ ಈ ವರ್ಷ ಅಂತ್ಯ ಆಗೋದ್ರೊಳಗಾಗಿ ನಾವು ಇದನ್ನ 15 ಔಟ್ಲೆಟ್ಸ್ ಮಾಡ್ತೀವಿ ಬೈ ಡಿಸೆಂಬರ್. ನನಗನ್ಸುತ್ತೆ ನಿಮ್ಮ ಫೋಕಸ್ ಬ್ರ್ಯಾಂಡಿಂಗ್ ಮೇಲಿಲ್ಲ. ನೀವು ಯಾವ ಥರ DGP ಮೇಲೆ ಮಾತಾಡ್ತಾ ಇದ್ದೀರಾ? ದ ಬ್ರ್ಯಾಂಡ್ ಈಸ್ ಫಾರ್ ಜೆನ್ಸಿ. ಬಹುಶಃ ನೀವು ಬ್ರ್ಯಾಂಡಿಂಗ್ ಮೇಲೆ ಇನ್ನೊಂದ್ಸಲ ಯೋಚನೆ ಮಾಡೋ ಅವಶ್ಯಕತೆ ಇದೆ.
ನನ್ನ ಪ್ರಕಾರ ಇದೊಂದು ದೊಡ್ಡ ಮೈನಸ್, ಯಾಕಂದ್ರೆ ಲುಕ್ ಆ್ಯಂಡ್ ಫೀಲ್ ಇದರಲ್ಲಿ. ಸೊ ಮಾರ್ಕೆಟ್ ಡಿಮ್ಯಾಂಡ್ ನೋಡೇ ಬಿಡೋಣ ಅವ್ರೇನು ಹೇಳ್ತಾರೆ ಅಂತ. ಸೊ ಆಡಿಯನ್ಸ್, ಇಟ್ಸ್ ಯುವರ್ ಟರ್ನ್ ನೌ. ನಿಮ್ಮ ನಿರ್ಧಾರನ ಹೇಳಿ, ನಿಮ್ಮ ಸಮಯ ಶುರುವಾಗುತ್ತೆ ಈಗ. $59% ಜನಕ್ಕೆ ಅನಿಸ್ತಾ ಇದೆ ಇದರಲ್ಲಿ ಅವರಿಗೆ ಇಂಟ್ರೆಸ್ಟ್ ಇದೆ ಅಂತ, ಮತ್ತೆ 41% ಜನಕ್ಕೆ ಮಾಮೂಲಿ ಕಾಫಿನೇ ಓಕೆ ಅನಿಸ್ತಾ ಇದೆ. ನೀವಿಬ್ರು ನಮ್ಮ ಟೈಟನ್ಸ್ ಇಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ನಿಮ್ಮ ಆಸ್ಕ್ನ ಇನ್ನೊಂದ್ಸತಿ ಕೇಳಿ. ನಮ್ಮ ಆಸ್ಕ್ ಇರೋದು 2 crore ಫಾರ್ 45 crore ವ್ಯಾಲ್ಯೂಯೇಷನ್ ಫಾರ್ ಬಾನೋಮಿ. ಸ್ವಲ್ಪ ನಿಮ್ ಲಾಸ್ಟ್ ರೌಂಡ್ ಬಗ್ಗೆ ಹೇಳ್ತೀರಾ? ನಾವಿದನ್ನ 2022 ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಪ್ರೀಸೀಡ್ ಮಾಡಿದ್ವಿ 3.75 crores ಥ್ರೂ ಸಿಸಿಡೀಸ್. ನಮ್ಮ ಸೀಡ್ ರೌಂಡ್ ಈಗ ಕನ್ವರ್ಟ್ ಆಗಿದೆ, ಹ್ಯಾಸ್ ಕನ್ವರ್ಟೆಡ್ ಟು ಎಕ್ವಿಟಿ. ಸೀಡ್ ರೌಂಡ್ ನಾವು ಕಂಪ್ಲೀಟ್ ಮಾಡಿದ್ವಿ ಏಪ್ರಿಲ್ 25 ಅಲ್ಲಿ. ಇಲ್ಲಿ ನಾವು 5.35 crore ರೇಸ್ ಮಾಡಿದ್ವಿ ಅಟ್ ಅ 43 crore ಪೋಸ್ಟ್ ಮನಿ ವ್ಯಾಲ್ಯೂಯೇಷನ್. ನಿಮ್ದು ಇಲ್ಲಿವರೆಗಿನ ಸ್ವಲ್ಪ 2 ಔಟ್ಲೆಟ್ಸ್ನ ರೆವೆನ್ಯೂ ಮಾಡೆಲ್ ಹೇಳಿ ಮತ್ತು ಪ್ರಾಫಿಟಬಿಲಿಟಿ ಹೇಳಿ. ನಮ್ಮ ಫಸ್ಟ್ ಔಟ್ಲೆಟ್ ಈಗ ಆಲ್ಮೋಸ್ಟ್ 1 year ಓಲ್ಡ್. ಆ ಔಟ್ಲೆಟ್ 180 ಸ್ಕ್ವೇರ್ ಫೀಟ್ ಆಗಿದೆ. ಅದು 4.5 ಲಕ್ಷದವರೆಗೂ ಇನ್ಕಮ್ ಮಾಡುತ್ತೆ. ಅದರಲ್ಲಿ ನಾವು 22% CML ಲೆವೆಲ್, ಸ್ಟೋರ್ ಲೆವೆಲ್ ಎಬಿಟ ಮಾಡ್ತೀವಿ. ನಮ್ಮ ಸೆಕೆಂಡ್ ಸ್ಟೋರ್ ಕೋರ್ಮಂಗ್ಲಾಲ್ ಇದೆ. ನಮ್ಮ ಫಸ್ಟ್ ಸ್ಟೋರ್ ಕೂಡ ಕೋರ್ಮಂಗ್ಲಾಲ್ ಇದೆ. ಇಟ್ಸ್ ಅಬೌಟ್ ಅ ಮಂತ್ ಓಲ್ಡ್. ಇದು ಬರೀ 1 ಮಂತ್ ಆಗಿದೆ ಸ್ಟಾರ್ಟ್ ಆಗಿ. ಅಂಡ್ ಈ ಸ್ಟೋರ್ ಫಸ್ಟ್ ಮಂತ್ ಅಲ್ಲಿ ಮಾಡಿದೆ 2.25 lakh. ಅದರಲ್ಲಿ ಬ್ರೇಕ್ ಇವೆನ್ ಇತ್ತು 2.1 lakh. ನೀವು ಸ್ವಲ್ಪ ಹೇಳಿ, ನಿಮ್ಮದು ಬ್ಯಾಕ್ ಎಂಡ್ ಕಾಸ್ಟ್ ಎಷ್ಟಿದೆ ಮತ್ತು ಎಷ್ಟು ಬರ್ನ್ ಮಾಡ್ತಿದ್ದೀರಾ ಕಂಪ್ನಿ ಲೆವೆಲ್ನಲ್ಲಿ? ಸೊ ನಮಗೆ ರಿಯಲೈಸ್ ಆಯ್ತು, ಈ ಕಾಫಿಲಿ ಇಂಡಿಯಾದಲ್ಲಿ ಒಂದು ಪ್ರಾಫಿಟೇಬಲ್ ಬಿಸ್ನೆಸ್ ನ ಓನ್ ಮಾಡಬೇಕು ಅಂಡ್ IPs ನ ಓನ್ ಮಾಡಬೇಕು ಅಂದ್ರೆ ಬ್ಯಾಕ್ ಎಂಡ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇರೋದು ತುಂಬಾ ಮುಖ್ಯ ಆಗುತ್ತೆ. ಕಾಗ್ಸ್, ನಮ್ಮ ರಾ ಮೆಟೀರಿಯಲ್ ಮತ್ತೆ ಪ್ಯಾಕೇಜಿಂಗ್ ಮೆಟೀರಿಯಲ್ ನ ಕಾಸ್ಟ್ ಏನಿದೆ ಅದನ್ನ ಸಸ್ಟೈನ್ ಮಾಡೋದಕ್ಕೆ ಒಂದು ಹೆಲ್ದಿ ಗ್ರಾಸ್ ಮಾರ್ಜಿನ್ ನ ಇಡಬೇಕಾಗುತ್ತೆ. ನಮ್ಮ ಸ್ಟೋರ್ಸ್ 2 ಇದೆ, ಆದ್ರೆ ನಾವು ಒಂದು ಕೆಲಸ ಮಾಡಿದ್ವಿ. ಈ ಸ್ಟೋರ್ಸ್ ನ ಲಾಂಚ್ ಮಾಡೋದಕ್ಕೂ ಮೊದಲು ನಾವು ಎಲ್ಲ ಸಿರಪ್ಸ್ ನ ರೆಡಿ ಮಾಡಿದ್ವಿ. ನಾವು ಹೊರೆಕಾರ್ ಡಿಸ್ಟ್ರಿಬ್ಯೂಷನ್ ಶುರು ಮಾಡಿದ್ವಿ ಬೆಂಗಳೂರಲ್ಲಿ ಎಷ್ಟು ಫೇಮಸ್ ಬಾರ್ಸ್, ಬ್ರೀವರೀಸ್, ಪಬ್ಸ್ ಇದೆ, ಅಲ್ಲಿ ಬೊನೊಮಿ ಕೋಲ್ಡ್ ಬ್ರ್ಯೂ ಆಲ್ರೆಡಿ ಮ್ಯಾನಿಪ್ಯುಲೇಟೆಡ್ ಇದೆ. ಹಾಗಾದ್ರೆ ಹೊರೆಕಾದು ಸಾಕಷ್ಟು ಕಾಂಪೊನೆಂಟ್ ಇದೆ ಬಿಸ್ನೆಸ್ ನಲ್ಲಿ. At the moment, yes, 60% of the revenue is coming from Horeca, 40% is coming from stores. ನೀವು ಬರ್ನ್ ಬಗ್ಗೆ ಪ್ರಶ್ನೆ ಕೇಳಿದ್ರೆ, I would like to say from October 24 until June 25, we were profitable at a PAT level, at a firm level. ಯಾಕಂದ್ರೆ ನಮ್ಮ ಒಂದು ಹೊರೆಕಾ ಬಿಸ್ನೆಸ್ ಏನಿತ್ತು ಅದು ಪ್ಲಸ್ 45% ಅಬೆಟಲ್ ಲೆವೆಲ್ ಅಲ್ಲಿ ಮಾರ್ಜಿನ್ ಮಾಡ್ತಾ ಇತ್ತು. ಸೊ ನಿಮ್ ಬರ್ನ್ ಅಮೌಂಟ್ ಅಂತೂ ಇನ್ಕ್ರೀಸ್ ಆಗುತ್ತೆ. ಸ್ವಲ್ಪ ಹಾ, ಇದು time ಸ್ವಲ್ಪ ತಗೊಳ್ಳಿ. ಬೇಕು. ಪ್ರಾಫಿಟಬಲ್ ಇಂದ ನಾನ್ ಪ್ರಾಫಿಟಬಲ್ ಆಗ್ಬಿಡ್ತಾರೆ ಬಿಕಾಸ್ ರಿಟೇಲ್ Yes. ಬಿಸ್ನೆಸ್, Yes. ಸ್ಪೆಷಲಿ ವಿತ್ ನಾವ್ ಕ್ವಿಕ್ ಡೆಲಿವರಿ ಅಂಡ್ ಎವ್ರಿಥಿಂಗ್, ರಿಟೇಲ್ somehow will lose little bit of share in profitability. ಅದಕ್ಕಂತೂ ಸ್ವಲ್ಪ ಟೈಮ್ ಬೇಕು, ಯಾಕಂದ್ರೆ ಇವರು ರಿಟೇಲ್ ಆಗಿ ಸ್ಕೇಲ್ ಮಾಡ್ಬೇಕಂದ್ರೆ, ಬ್ರ್ಯಾಂಡ್ ಬೆಳೆಸಬೇಕು ಅಂದ್ರೆ ದಿಸ್ ಇಸ್ ದ ಜರ್ನಿ ದೇ ಹ್ಯಾವ್ ಟು ಗೋ ಥ್ರೂ. ಯಾ, ರೈಟ್. ಸರಿ ಶೈಲಿ, ನೀವು ಕೈನ ಮಿಲಾಯಿಸ್ತೀರಾ ಹೇಗೆ? ನಾನು ಖಂಡಿತ ಇವ್ರ ಜೊತೆ ಕೈ ಮಿಲಾಯಿಸ್ತೀನಿ, ಬಟ್ ಐ ವುಡ್ ಲೈಕ್ ಟು ಪುಷ್ ಯು ಟು ಟೇಕ್ ಮಿ ಟು ಯುವರ್ ಪ್ರೀ ಮನಿ ವ್ಯಾಲ್ಯೂಯೇಷನ್ at a 35 crore valuation. And ನಾನು 50 lakhs ಇನ್ವೆಸ್ಟ್ ಮಾಡ್ತೀನಿ. ನೀವೇನಾದ್ರೂ ಹೊರೆಕಾ ಬ್ರ್ಯಾಂಡ್ ಮತ್ತೆ ಇಲ್ಲಿ ಫೋಕಸ್ ಮಾಡಿದ್ರೆ, ನಿಮ್ಮ ಫೋಕಸ್ ಡಿಫ್ರೆಂಟ್ ಆದ್ರೆ ಆಗ ನಾನು ಇಂಟ್ರೆಸ್ಟೆಡ್ ಆಗಿರ್ತೀನಿ. ಇಲ್ಲ ಅಂದ್ರೆ ನಾನು ನಿಮ್ ಜೊತೆ ಕೈ ಮಿಲಾಯಿಸಕ್ಕಾಗಲ್ಲ. ನೀವು ಕನ್ಸ್ಯೂಮರ್ ಬ್ರ್ಯಾಂಡ್ ಮೇಲೆ ಫೋಕಸ್ ಮಾಡಿ. ಬಟ್ ಐ ಲವ್ ಯು ಕಾಫಿ ಅಂಡ್ ಐ ಆಮ್ ಎ ರಿಯಲ್ ಕಾಫಿ ಡ್ರಿಂಕರ್. ಮತ್ತೆ ನಿಮ್ದು ಫೇವರ್ಸು ನನಗೆ ತುಂಬಾ ಇಷ್ಟ ಆಯ್ತು. ಈಗ ನೀವು ಡಿಸೈನ್ ಅನ್ನ ಟೂಲ್ ಅಲ್ಲಿ ಯೂಸ್ ಮಾಡಿ ಒಂದು ಬ್ರ್ಯಾಂಡ್ ಐಡೆಂಟಿಟಿ ಕ್ರಿಯೇಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸ್ಕೋಪ್ ಇದೆ. ಒಂದು ವೇಳೆ ನೀವು ಈ ತರಹದ ಬ್ರ್ಯಾಂಡ್ ಅನ್ನ ಇದರಲ್ಲಿ ಯಾವ ಜೋಡಣೆ ಇಲ್ಲ, ಇದು ನಮ್ಮ ಪ್ರಾಬ್ಲಮ್ ಆಗುತ್ತೆ. ಆದ್ರಿಂದ ನಾನು ನಿಮ್ ಜೊತೆ ಕೈ ಜೋಡ್ಸಕ್ಕೆ ಸಾಧ್ಯ ಆಗ್ತಿಲ್ಲ. ಒಂದು ವೇಳೆ ನೀವು ಬ್ರ್ಯಾಂಡಿಂಗ್ ಮಾಡಿ ಎಕ್ಸ್ಪಾನ್ಷನ್ಗೆ ತಯಾರಾಗಿದ್ರೆ ಬಹುಶಃ ನಾನು ರೀಥಿಂಕ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಓಕೆ, ಸಂದೇಶ್ ಅವರೇ ನೀವೇನ್ ಹೇಳ್ತೀರಿ? ಅಂದಾಗೆ ನನ್ನ ವ್ಯಾಲ್ಯೂಯೇಷನ್ ತುಂಬಾ ಕಮ್ಮಿ ಇರೋದ್ರಿಂದ ಮತ್ತೆ ಶೈಲಾ ಅವರು ಜಾಸ್ತಿ ಕೊಡೋದ್ರಿಂದ ಅದಕ್ಕೆ ಸರಿ. ಸೊ ಫೌಂಡರ್ಸ್, ನಿಮಗೆ ಬೇಕು ಅಂದ್ರೆ ಸಮಯ ತಗೋಬಹುದು, ಹಾ ಸರ್, ಡಿಸ್ಕಸ್ ಮಾಡಬಹುದು, ಆಮೇಲೆ ನಿಮ್ಮ ನಿರ್ಧಾರನ ತಿಳಿಸಬಹುದು. ಓಕೆ ಸರ್, ಬನ್ನಿ. ಐ ಥಿಂಕ್ ನಾವೀಗ ಒಂದು ಒಳ್ಳೆಯ ರೈಟ್ ಡಿಸಿಷನ್ ಮತ್ತೆ ಬೋಲ್ಡ್ ಡಿಸಿಷನ್ ತಗೋಬೇಕು ಅಂತ. ದುಡ್ಡು ಪ್ರೈಯೋರಿಟೈಸ್ ಆಗಬಾರ್ದು ಅಂಡ್ ವೇರ್ ದ ಗ್ಯಾಪ್ ಈಸ್, ವೇರ್ ಅವರ್ ಕನ್ವಿಕ್ಷನ್ ಈಸ್. ಶೈಲಾ ಅವರೇ, ನನ್ನ ಪ್ರಕಾರ 20 ರಿಂದ 25 ಕೋಟಿ ಇರ್ಬೋದು, ಜಾಸ್ತಿ ಇಲ್ಲ. ನೀವೇ ಫೌಂಡರ್ ಆಗಿದ್ದಿದ್ರೆ ನೀವು ಒಂದ್ ಪ್ರೈಸ್ ಮೇಲೆ ಡೀಲ್ ಮಾಡ್ತಿದ್ದೀರಾ. ಸೊ ನೀವ್ ಹೋಗಿ ನಿಮ್ ಡೀಲ್ ನ ಡೈಲ್ಯೂಟ್ ಮಾಡಲ್ಲ ಅಲ್ವಾ? ಹಿಂದಿನ ರೌಂಡ್ನ ವ್ಯಾಲ್ಯೂಷನ್ಗಿಂತ ಕಮ್ಮಿ ಹೋಗೋದು ಅಂದ್ರೆ ನಮ್ಮ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಗಳಿಗೋಸ್ಕರ ಸರಿ ಇರಲ್ಲ.
ತುಂಬಾ ಬೇಗನೆ ವಿಚಾರ ಮಾಡಿದ್ರಿ. ನನ್ನ ಪ್ರಕಾರ ನೀವು ಮುಂಚೆನೆ ತುಂಬಾ ಫೋಕಸ್ಡ್ ಆಗಿದ್ರಿ ಅನ್ಸುತ್ತೆ ಅಲ್ವಾ? ಏನ್ ಕೇಳಬೇಕು ಅಂತ? ಸೊ ಟೈಟನ್ಸ್, ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಗೈಡೆನ್ಸ್. ನಾವಿಬ್ರು ಡಿಸೈಡ್ ಮಾಡಿದೀವಿ ನಾವು ನಮ್ಮ ವಿಷನ್ಗೆ ಸ್ಟಿಕ್ ಆಗಿರ್ತೀವಿ ಅಂತ. ನಾವು ನಮ್ಮ ಕಾಫಿ ರಿಟೇಲ್ ಬ್ರ್ಯಾಂಡ್ಗಳಲ್ಲೇ ಪ್ರೈಮರ್ಲಿ ಗ್ರೋ ಮಾಡೋದಕ್ಕೆ ಇಷ್ಟಪಡ್ತೀವಿ. ಗುಡ್ ಗುಡ್. ನೀವು ಶೈಲಿ ಅವರ ಆಫರ್ ಬಗ್ಗೆ ಏನು ಯೋಚನೆ ಮಾಡಿದ್ರಿ ಅದನ್ನ ಹೇಳಿ. ನಾವು ಶೈಲಿ ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಕ್ಕೆ ಇಷ್ಟಪಡ್ತೀವಿ. ನಾವು ನಮ್ಮ ರೌಂಡ್ನ ಕ್ಲೋಸ್ ಮಾಡ್ತಾ ಮಾಡ್ತಾ ಮೇ 2025 ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಜಾಸ್ತಿ ಟೈಮ್ ಏನು ಆಗಿಲ್ಲ. ಏನು ಒಂದು ಪ್ರೀ ಮನಿ ವ್ಯಾಲ್ಯೂಯೇಷನ್ ಇತ್ತು ಆ ರೌಂಡಲ್ಲಿ, ನಾವು ನಮ್ಮ ಸೀಡ್ ರೌಂಡ್ನ ಎಕ್ಸ್ಟೆಂಡ್ ಮಾಡಿ ಅದರಲ್ಲೇ ಶೈಲಿ ಅವರ ಇನ್ವೆಸ್ಟ್ಮೆಂಟ್ನ ತಗೊಳಕ್ಕೆ ಇಷ್ಟಪಡ್ತೀವಿ. ಸೊ ಆ ವ್ಯಾಲ್ಯೂಯೇಷನ್ ಏನಾಗುತ್ತೆ? 37-38 ಕ್ರೋಸ್ ಹೆಚ್ಚು ಕಮ್ಮಿ ಏನು ಡಾಕ್ಯುಮೆಂಟೇಶನ್ ಇದೆಯೋ ಅಷ್ಟು. ನಾನ್ 35 ಹೇಳ್ದೆ, ನೀವು 37 ಹೇಳ್ತಿದ್ದೀರಾ. ಐ ಕಮ್ ಆನ್ ಬೋರ್ಡ್. ಓಕೆ, ಪರ್ಫೆಕ್ಟ್. ಡನ್. ಹಾಗಾದ್ರೆ ಕೈ ಮಿಲಾಯಿಸ್ತೀರಾ? Yes, of course. ಬನ್ನಿ. Sure. Good job. ಥ್ಯಾಂಕ್ ಯು ಸೋ ಮಚ್. Yes. Thank you. Welcome to On Board. Congratulations. Yes. ಥ್ಯಾಂಕ್ ಯು. So my coffee subscription is done for life. Huh? Free coffee for life. No, you should not do that. Always make people pay for your Sure. coffee. Hag madbedi. Okay, I'll pay for your coffee. Yeah. ಥ್ಯಾಂಕ್ ಯು. ಯಾ. ಸೊ ಕಾಂಪ್ಲಿಮೆಂಟ್ಸ್ ಟು ಯುವರ್ ಆಂಟರ್ಪ್ರಿನರ್ಶಿಪ್ ಅಂಡ್ ಕಾನ್ಫಿಡೆನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Yes, yes. ಹೌದು Thank you, thank you. ಖಂಡಿತ. ಟೈಟನ್ಸ್ ನಮ್ಮ ಆಡಿಯನ್ಸ್ ಹತ್ರ ತುಂಬಾ ಪ್ರಶ್ನೆ ಇಟ್ಕೊಂಡು ಕೂತಿದ್ದಾರೆ. ಎನಿ ಕ್ವಶನ್ ಫ್ರಮ್ ದ ಆಡಿಯನ್ಸ್? ಮೇಡಮ್, ನಿಮ್ಮ ಹೆಸರು ಹೇಳಿ ಮತ್ತೆ ಕ್ವಶನ್ ಕೇಳಿ. ಹಲೋ, ನನ್ನ ಹೆಸರು ಸುವರ್ಣ ರಾಯ್ಕರ್ ಅಂತ. ನಾನು ಬಂದಿರೋದು LS ರಹೇಜಾ ಕಾಲೇಜ್ ಆಫ್ ಆರ್ಟ್ಸ್ ಅಂಡ್ ಕಾಮರ್ಸ್ ಇಂದ. ನನ್ನ ಸ್ಟೂಡೆಂಟ್ಸ್ನ ಇವತ್ತು ಕರ್ಕೊಂಡು ಬಂದಿದ್ದೀನಿ. ಟೈಟನ್ಸ್, ನನ್ನ ಇವತ್ತಿನ ಕ್ವಶನ್ ಏನಂದ್ರೆ, ಸಿನ್ಸ್ ಐಮ್ ಅ ಪ್ರೊಫೆಸರ್, ಸೊ ಸ್ಟೂಡೆಂಟ್ಸ್ ಸ್ಟ್ರಗಲ್ ಮಾಡೋವಂಥವ್ರು, ರಿಸ್ಕ್ ಟೇಕಿಂಗ್ ಅಬಿಲಿಟಿ ಇರೋಂಥವ್ರು ಮತ್ತೆ ಅಕಾಡೆಮಿಕ್ಸ್ನ ಹೇಗೆ ಜೊತೆಗೆ ತಗೊಂಡೋಗ್ಬೋದು? ನೀವು ಅವ್ರನ್ನ ಫೇಲ್ ಮಾಡ್ಲಿಲ್ಲ ಅಂದ್ರೆ ಅವ್ರ ರಿಸ್ಕ್ ಪ್ರೊಫೈಲ್ ಜಾಸ್ತಿ ಆಗ್ಬಿಡುತ್ತೆ ಅಲ್ವಾ? ಮೇಡಮ್, ನೀವು ಕ್ಲಾಸಲ್ಲಿ ಸ್ಟ್ರಿಕ್ಟ್ ಆಗಿರೋದು ಬಿಟ್ಟು ಸ್ಮೈಲಿಂಗ್ ಫೇಸ್ ಇಟ್ಕೊಂಡ್ರೆ ಮಕ್ಕಳ ಫಿಯರ್ ಫ್ಯಾಕ್ಟರ್ ಕೂಡ ಕಮ್ಮಿ ಆಗ್ಬಿಡುತ್ತೆ ಅಲ್ವಾ? ಐ ಟೇಕ್ ಇಟ್. ಇವ್ರೇನು ಹೇಳ್ತಾ ಇದಾರಲ್ಲ ಇಲ್ಲಿ, ಅದರ ತಾತ್ಪರ್ಯ ಬೇರೆನೇ ಇದೆ. ಈಗೇನೋ ಅವ್ರ ತಮಾಷೆಗೆ ಹೇಳಿದ್ರು ಇದನ್ನ, ಆದ್ರೆ ನಿಜವಾದ ಅರ್ಥ ನಾನು ಹೇಳ್ತೀನಿ. ಬಹಳ ಕಂಪ್ನಿಲಿ ಏನಾಗುತ್ತೆ, ಎಲ್ಲ ಎಂಪ್ಲಾಯೀಸ್ನ KRA ಡಿಸೈನ್ ಆಗುತ್ತಲ್ಲ, ಬಹಳ ಇಂಟರ್ನ್ಯಾಷನಲ್ ಕಂಪ್ನಿಗಳ KRAನಲ್ಲಿ ಕಂಪಲ್ಸರಿ ಇನೋವೇಷನ್ ಅಂತ ಹಾಕಿರ್ತಾರೆ. ನಿಮ್ಮ ರೆಗ್ಯುಲರ್ ಕೆಲಸ ಏನಿದೆ ಅದ್ರ ಮೇಲೆ ಏನಿಲ್ಲ ಅಂದ್ರೆ 5 ಇನೋವೇಷನ್ಸ್ ಪರ್ ಇಯರ್. ಇಮ್ಯಾಜಿನ್, ಒಂದು ಕಂಪ್ನಿನಲ್ಲಿ 300 ಜನ ಕೆಲಸ ಮಾಡ್ತಿದ್ದಾರೆ, ಮತ್ತೆ 5 ಇನೋವೇಷನ್ಸ್ ಪರ್ ಇಯರ್ ಅಂತಂದ್ರೆ ಒಟ್ಟಾರೆ ಎಷ್ಟಾಯ್ತು? ಆ ಇನೋವೇಷನ್ಸ್ ಚಿಕ್ಕದು ಆಗಿರ್ಬೋದು, ಅದನ್ನ ದುಡ್ಡಿಗೆ ನೀವು ಕನ್ವರ್ಟ್ ಮಾಡಕ್ ಆಗ್ದಲ್ಲೇನೂ ಇರ್ಬೋದು. ಆದ್ರಿಂದ ಎನ್ವಿರಾನ್ಮೆಂಟಿಗೆ ಲಾಭ ಆಗ್ಬೋದು, ವರ್ಕಿಂಗ್ ಎನ್ವಿರಾನ್ಮೆಂಟಿಗೆ ಲಾಭ ಆಗ್ಬೋದು, ಎಂಪ್ಲಾಯ್ ವೆಲ್ಬೀಯಿಂಗಿಗೆ ಲಾಭ ಆಗ್ಬೋದು. ಸೊ ಥಿಂಕಿಂಗ್ ಅಬೌಟ್ ಇನೋವೇಷನ್ ಇಸ್ ದ ಕೀ ಟು ಸಕ್ಸಸ್. ಮತ್ತು ಅದರ ಮೊಟ್ಟ ಮೊದಲ ರಿಕ್ವೈರ್ಮೆಂಟ್ ಅಂದರೆ ನೀವು ಫೇಲ್ಯೂರ್ನ ಎಷ್ಟು ಹತ್ತಿರದಿಂದ ನೋಡ್ತೀರಾ ಅಂತ. ಎಷ್ಟು ಬೇಗ ಫೇಲ್ಯೂರ್ ನೋಡ್ತೀರಾ ಅಷ್ಟು ಬೇಗ ಉದ್ಧಾರ ಆಗ್ತೀರಾ ಅಂತ. ಸೊ ಇದ್ರ ಮೂಲಕ ನಿಮ್ಮ ಮತ್ತು ಫೇಲ್ಯೂರ್ ನಡುವೆ ಒಂದು ದೋಸ್ತಿ ಆಗ್ಬಿಟ್ರೆ ಅದ್ರ ಭಯ ಹೋಗುತ್ತೆ, ಆಮೇಲೆ ಇನೋವೇಷನ್ ಜರ್ನಿ ಶುರುವಾಗುತ್ತೆ. ಐ ಥಿಂಕ್ ನೀವು ಹೇಳಿದ್ನ ಸರಿಯಾಗಿ ಹೇಳಿದೀನಿ ಅನ್ಸುತ್ತೆ. ಎಸ್ 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 ಥ್ಯಾಂಕ್ ಯು.